ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು ಭೂಮಿಯ ಮೇಲೆ ಇರ್ತಕ್ಕಂಥ ಸ್ವರ್ಗ ಅಂತ ಕರೀತಕ್ಕಂಥ ಭಾರತದ ಮುಕುಟಮಣಿ ಆಗಿರ್ತಕ್ಕಂಥ ಜಮ್ಮು ಕಾಶ್ಮೀರ. ಇವತ್ತು ನಾನು ಕಾಶ್ಮೀರ ರಾಜಧಾನಿ ಆಗಿರ್ತಕ್ಕಂಥ ಶ್ರೀನಗರದಿಂದ 80 ಕಿಲೋಮೀಟ್ರ್ ಒಂದು ಪ್ರವಾಸವನ್ನು ಮುಗಿಸ್ಕೊಂಡು ಇಲ್ಲಿ ಸ್ನೋಮಾರ್ಗ್ ಅಂತಕ್ಕಂಥ ಈ ಒಂದು ಯಾವಾಗ ಕೂಡ ಇಲ್ಲಿ ಹಿಮಪಾತವನ್ನು ಆಗ್ತಕ್ಕಂಥದ್ದು. ಇಲ್ಲಿ ನೋಡಿ ನನ್ನ ಹಿಂದೆ ಇದನ್ನು ತಾಜಿವಾಸ್ ಗ್ಲೇಷಿಯರ್ ಪಾಯಿಂಟ್ ಅಂತಾರೆ ಇದಕ್ಕೆ. ಇದರಲ್ಲಿ ಬಂದ ಮೇಲೆ ಈ ಒಂದು ಸೋನ್ಮಾರ್ಗದಲ್ಲಿ ಬಂದ ಮೇಲೆ ಇಲ್ಲಿ ನಿಮಗೆ 2 ಪಾಯಿಂಟ್ಗಳನ್ನು ಸಿಗುತ್ತವೆ. ಒಂದು ಪಾಯಿಂಟ್ ಅಲ್ಲಿ, ಇನ್ನೊಂದು ಪಾಯಿಂಟನ್ನು ನಾವು 2ನೇ ಪಾಯಿಂಟಿಗೆ ಇಲ್ಲಿ ಬಂದ್ವಿ. ತುದಿಯಲ್ಲಿ ಇರ್ತಕ್ಕಂಥದ್ದು 2ನೇ ಪಾಯಿಂಟು. ಇದು ಗ್ಲೇಷಿಯರ್ ಪಾಯಿಂಟಿನ ಇಲ್ಲಿ ಕೊನೆ ಹಂತ. ಈ ಬಂಡೆ ಏನಿದೆ, ಈ ಬಂಡೆ ದಾಟಿ ಮುಂದೆ ಹೋಗೋ ಆಗಿಲ್ಲ. ಯಾಕೆಂದರೆ ಅಲ್ಲಿ ನೋಡಿ ನನ್ನ ಎದುರುಗಡೆ ನಾನು ಅವ್ರ ಜೊತೆ 1-2 ನಿಮಿಷ ಮಾತನಾಡಿದೆ. ಅಲ್ಲಿ ಆರ್ಮಿ ಇಲ್ಲಿಯ ಜವಾನರು, ಇಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಜವಾನರಿದ್ದಾರೆ. ಅವರು ನನ್ನನ್ನು ಹೇಳಿದ್ರು, ಇದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ನಿಮಗೆ ಅವಕಾಶ ಇಲ್ಲ, ಇಲ್ಲಿವರೆಗೆ ತಾವು ಹೋಗಿ ಫೋಟೋಶೂಟ್ ಮಾಡ್ಬೋದು, ಇಲ್ಲಿ ಹಿಮಪಾತದಲ್ಲಿ ನೀವು ಕುಣಿಬೋದು, ಏನು ಬೇಕಾಗಿದ್ರು ಇಲ್ಲೆಲ್ಲ ಕೂಡ ತಾವು ಮಸ್ತಿ ಮಾಡ್ಬೋದು, ಆದರೆ ಮುಂದೆ ಹೋಗುವಾಗಿಲ್ಲ ಅಂತಕ್ಕಂಥ ನಮಗೆ ಒಂದು ಚೇತಾವಣೆಯನ್ನು, ಎಚ್ಚರಿಕೆಯನ್ನು ಕೊಟ್ಟರು. ಇಲ್ಲಿ ನೋಡಿ ಸಾಕಷ್ಟು ಜನ ಇಲ್ಲಿ ಪೂರ ಕೆಳಗಡೆ ನೋಡ್ತಾ ಇದ್ದೀರಿ. ಇಲ್ಲೆಲ್ಲ ಜನ ನೋಡ್ರಿ, ದಿನಾಲೂ ಈ ರೀತಿ ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ ಈ ಒಂದು ಹಿಮಪಾತವನ್ನು ನೋಡೋದಕ್ಕೆ, ಈ ಒಂದು ಪ್ರಕೃತಿಯ ಮಡಿಲನ್ನು. ಇಲ್ಲ ನೋಡಿ ನನ್ನ ಹಿಂದುಗಡೆ ಅಲ್ಲಿ ಕಾಣ್ತಕ್ಕಂಥದ್ದು, ಅಲ್ಲಿ ಒಂದು ಬೆಟ್ಟದ ಮೇಲೆ ಹೇಗೆ ಬೆಳ್ಳಿಯ ಹೊದಿಕೆಯನ್ನು ತಳ ಹೊಳೆಯುತ್ತೆ ಆ ರೀತಿ ಹೊಳಿತಾ ಇದೆ. ಇಂಥ ಒಂದು ಸುಂದರವಾಗಿರ್ತಕ್ಕಂಥ ರಮಣೀಯ ದೃಶ್ಯವನ್ನು ನೋಡೋಕ್ಕೆ ಇದು 2 ಕಣ್ಣುಗಳು ಸಾಲಲಾರದಂಥ ಇಂಥ ಒಂದು ಹಿಮವನ್ನು ನಾವು ಮರಳುಗಾಡಿನಲ್ಲಿ ನೋಡಿದ್ವಿ. ಯಾವ ರೀತಿ ಮರಳಿರುತ್ತೆ ಆ ರೀತಿ ಇಡೀ ಇಲ್ಲೆಲ್ಲ ಸುತ್ತಮುತ್ತ ಕೂಡ ಆ ಕಡೆ ಎಲ್ಲ ಕೂಡ ಸೆನ್ಸೇಟಿವ್ ಪಾಯಿಂಟ್ ಇವೆ, ಅಲ್ಲಿ ಬಿಡೋದಿಲ್ಲ. ಇವು ಟೂರಿಸ್ಟ್ಗೋಸ್ಕರ ಮಾಡಿರ್ತಕ್ಕಂಥ ಪಾಯಿಂಟು. ಇಲ್ಲಿ ಕುದುರೆ ಮೇಲೆ ಬಹಳಷ್ಟು ಜನ, ನಾನು ನಿಮಗೆಲ್ಲ ಅದನ್ನು ಕೂಡ ವಿಡಿಯೋ ತೋರಿಸ್ತೀನಿ, ನಾನು ಮಾಡಿದ್ದೀನಿ. ಕುದುರೆ ಮುಖಾಂತರ ಅಲ್ಲಿಂದ ನಿಮಗೊಂದು 500-600 ರೂಪಾಯಿನ ತೆಗೆದುಕೊಂಡು ಈ ಒಂದು 2 ಪಾಯಿಂಟಿಗೆ ತಂದು ಬಿಡ್ತಾರೆ. ಅಲ್ಲಿ ತುದಿಗೆ ಬಿಡ್ತಾರೆ, ಕೆಳಗಡೆ ಬಾರ್ಡರಿಗೆ. ಅಲ್ಲಿಂದ ಇಲ್ಲಿ ಸ್ಲೇಜ್ ರೈಡಿಂಗ್ ಅಂತ ಈ ರೀತಿ ಅಲ್ಲಿ ನೋಡಿ ಒಂದು ಬಂಡೆ ಕಾಣುತ್ತೆ ಅಲ್ಲ, ಅದೊಂದು ಸ್ಟೂಲ್ ಥರ ಕಾಣುತ್ತೆ. ಅದನ್ನು ನಾವು ಹಿಂದೆ ಕುಂದಿರ್ತೀವಿ, ಅವರು ಹೊತ್ಕೊಂಡು ಕೆಳಗಿಂದ ಮೇಲವರೆಗೆ ಈ ಹಿಮದಲ್ಲಿ ನಮಗೆ ಶೂಸ್ ಕೊಡ್ತಾರೆ. ಇಲ್ಲಿ ಇಷ್ಟು ಚಳಿ ಇದೆ, ಆದರೂ ಕೂಡ ನಾನು ಇಲ್ಲಿಯ ಒಂದು ಪ್ರಕೃತಿಯ ಸೊಬಗನ್ನು ನೋಡಿ ನಾನು ಚಳಿನೇ ಮರೆತು ಬಿಟ್ಟಿದ್ದೀನಿ. ನನಗಿಷ್ಟು ಇಲ್ಲಿ ಇಷ್ಟು ಟೆಂಪ್ರೇಚರ್ ಇದೆ, ಇಲ್ಲಿ ಭಾಳ ಕೋಲ್ಡ್ ಇದೆ, ಆದರೂ ಕೂಡ ಇಲ್ಲಿ ನೋಡಿ ಸಂತೋಷದಿಂದ ನನಗೆ ಚಳಿನೇ ಆಗ್ತಾಯಿಲ್ಲ. ನಾನು ಇದೊಂದು ಜಾಕೆಟ್ ಹಾಕ್ಕೊಂಡು ಬಂದಿದ್ದೀನಿ. ನಾನು ಅಲ್ಲೇ ಗಾಡಿಯಲ್ಲಿ ನಾನು ಎಲ್ಲ ಟೋಪಿ ಮತ್ತು ಗ್ಲೌಸ್ ಎಲ್ಲ ನಾನು ಅಲ್ಲಿ ಮರೆತುಬಿಟ್ಟೆ. ನಾನು ಇಲ್ಲಿ ಬಂದಮೇಲೆ ಶೂಸ್ ಕೊಡ್ತಾರೆ, ಒಂದು 100 ರೂಪೀಸ್ ತೊಗೋತಾರೆ, ಪ್ಲಾಸ್ಟಿಕ್ ಶೂಸ್ ಕೊಡ್ತಾರೆ. ಮತ್ತು ಅಲ್ಲಿಂದ ಇಲ್ಲಿವರೆಗೆ 200-250 ರೂಪಾಯಲ್ಲಿ ಬಂಡಿ, ಆ ಒಂದು ಸ್ಲೇಜ್ ಅಂದರೆ ಆ ಬಂಡಿಯ ಮುಖಾಂತರ ನಾವು ಅದ್ರ ಮೇಲೆ ಕೂಡ್ತೀವಿ ಹ್ಯಾಂಡಲ್ ಹಿಡ್ಕೊಂಡು. ಅವರು ಅದನ್ನು ಹೇಗೆ ನಮ್ಮ ಹತ್ರ ಸಾಮಾನುಗಳನ್ನು ಈ ಬಂಡಿಯಲ್ಲಿ ಹಾಯ್ಕೊಂಡು ಹೋಗ್ತಾರೆ, ಆ ರೀತಿ ತಳ್ಕೊಂಡು ಅವರು ಕುದುರೆ ಸ್ಥಳದಲ್ಲಿ ಅವರು ಆ ರೀತಿ ಇದ್ದು ಹೊತ್ಕೊಂಡು ಬರೋದು. ಇಲ್ಲಿವರೆಗೆ ಅವ್ರು ತಂದು ಬಿಡ್ತಾರೆ. ಇದನ್ನು ಅವ್ರಿಗೆ ಕೂಡ ಒಂದು 2 ಪಾಯಿಂಟ್ ಇದೆ, ಮುಂದೆ ಹೋಗೋಪ್ಲೆ ಇಲ್ಲ. ಇಲ್ಲಿ ತನಕ ಅವರು ನಮ್ಮನ್ನು ಹೇಳ್ತಾರೆ, ಭಾಳ ಎತ್ತರ ಇದ್ದಲ್ಲಿ ನಾವು ಕೆಲವೊಂದು ಸಲ ನಾವು ಇಳಿತೀವಿ, ಕೆಲವೊಬ್ರು ದುಡ್ಡು ಕೊಟ್ಟಿನಿ ಅಂತ ಕೂಡ್ತಾರೆ. ನಾನು ಅಲ್ಲಿಗೆ ಅವನಿಗೆ ಬಿಟ್ಟು ಅಲ್ಲಿಂದ ಇಲ್ಲಿ ತನಕ ನಾನು ಸಂತೋಷದಿಂದ ನಡ್ಕೋದು ಬಂದಿದ್ದೀನಿ. ನಿಜವಾಗಿ ಕೂಡ ಅದ್ಭುತ ರೀ ಈ ಸ್ಥಳವನ್ನು ನೋಡಬೇಕೆ. ಯಾಕಂದರೆ ಜೀವನದಲ್ಲಿ ಒಂದು ಸಲ ಆದರೂ ಕೂಡ ಇಂಥ ಸ್ಥಳ ನೋಡ್ಬೇಕ್ರಿ. ಭಾಳ ಅದ್ಭುತ ಸ್ಥಳ ಇದೆ, ಭಾಳ ಸಂತೋಷ ಆಯಿತು ನನಗೆ. ಅದಕ್ಕೋಸ್ಕರ ತಾವು ಕೂಡ ಈ ನಮ್ಮ ಭಾರತದ ಮುಕುಟಮಣಿ, ಭಾರತದ ಭೂಮಿಯ ಮೇಲೆ ಸ್ವರ್ಗ ಅಂತಕ್ಕಂಥ ಈ ಒಂದು ಜಮ್ಮು ಕಾಶ್ಮೀರನ ಇದನ್ನು ತಾವು ನೋಡಬೇಕು. ಯಾಕಂದರೆ ಇಂಥ ಒಂದು ಪ್ರಕೃತಿಯ ಕೊಡುಗೆನ ಎಲ್ಲಿ ಸಿಗಲ್ಲ. ಇಂಥ ಒಂದು ಸುಂದರ ಪ್ರಕೃತಿ ಮತ್ತು ಹಸಿರು, ಹಿಮಪಾತ, ಗುಡ್ಡಗಾಡು, ಒಳ್ಳೆಯ ಗಾಳಿ, ಆಯುಷ್ಯ ಕೂಡ ಹೆಚ್ಚಿಗೆ ಆಗುತ್ತೆ ರೀ. ಆ ರೀತಿ ಇಂಥ ಒಂದು ಸ್ಥಳದಲ್ಲಿ ಬಂದು ತಾವು ಕೂಡ ಈ ಸ್ಥಳವನ್ನು ನೋಡಿ ತಾವು ಕೂಡ ಕೃತಾರ್ಥರಾಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಭಾಳಷ್ಟು
ದೇವಸ್ಥಾನಗಳು ಕೂಡ ನೀವು ಅವು ಕೂಡ ಮುಂದೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ತಾವು ಕೂಡ ಬಂದು ಈ ಒಂದು ಜಮ್ಮು ಕಾಶ್ಮೀರದ ಒಂದು ಪ್ರವಾಸವನ್ನು ಮಾಡಿರಿ ಅಂತಕ್ಕಂಥ ಮಾಹಿತಿಯನ್ನು ನೀಡಿ ಧನ್ಯವಾದಗಳು.